ರಿಂದ ಅಕಸ್ಮಾತ್ ಈಗ ಇದಕ್ಕೆ ಕೋರ್ಟ್ ಆದೇಶ ಮೀರಿ ಅವರೇನ ಮಾಡಿದ್ರೆ ಖಂಡಿತ ನಾವು ತಡೆದು ನಾವು ಕಾನೂನು ಅಡಿಲಿ ಏನು ಮಾಡಬೇಕು ಅದನ್ನ ಮಾಡೋಂಥ ಕೆಲಸ ಮಾಡ್ತೀರಿ. ನಾನು ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಬೈಕ್ ಟ್ಯಾಕ್ಸಿ ಅವ್ರಿಗೆ ಪಾಪ ಬೈಕಲ್ಲಿ ನಾನು ನನ್ನ ಕಣ್ಣಾರ ನೋಡಿದಂಥದ್ದು ಗಾಡೀಲಿ ಕಸ್ಟಮರ್ ಕರ್ಕೊಂಡು ಸ್ಪೀಡಾಗಿ ಹೋಗೋವಂಥ ಸಂದರ್ಭದಲ್ಲಿ ಸ್ಕಿಡ್ಡಾಗಿ ಬಿದ್ದು ಒಂದು ಮಹಿಳೆಯೆಲ್ಲ ಸಾವಪ್ಪಿದ್ರು. ಆವಾಗ ನಾನು ಕಸ್ಟಮರ್ಗೆ ನಾನು ಯಾವಾಗಲೂ ಕೂಡ ಲೈವಲ್ಲೂ ಕೂಡ ನಾನು ಮಾತಾಡ್ತಾ ಇದ್ದೆ, ನೋಡಿ ಯಾರು ಕೂಡ ಬೈಕಲ್ಲಿ ಹತ್ಬೇಡಿ, ಬೈಕ್ ಓಡಿಸೋ ಅವ್ರ ಚಾಲಕರು ನಮ್ಮ ಬೈಕ್ ಡ್ರೈವರ್ಗಳಿಗೂ ನಾನು ಹೇಳಿದ್ದೀನಿ ಎಷ್ಟೋದಪ್ಪ, ನೋಡಿ ಬೈಕ್ ಓಡಿಸೋದು ತುಂಬ ಇದು ಯಾರೋ ಅವ್ನು ರ್ಯಾಪಿಟರ್ ಮಾಡಿರೋದು ಒಂದು ಇದ್ರ ಕೆಲಸಕ್ಕೆ ನೀವೆಲ್ಲ ಬಲಿ ಆಗ್ತಾಯಿದ್ದೀರಾ. ದಯಮಾಡಿ ನೀವು ಬೈಕ್ ಓಡಿಸ್ಬೇಡಿ, ಬೇರೆ ಕೆಲಸವನ್ನು ಮಾಡಿ. ಈ ಬೈಕಲ್ಲಿ ಓಡಿಸೋದ್ರಿಂದ ನಿಮ್ಮ ಜೀವ ನಿಮ್ಮ ಕೈಲಿರಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದು. ಪಾಪ ನಿಮ್ಮ ಮನೇಲಿ ನಿಮ್ಮನ್ನು ನೆಮ್ಕೊಂಡು ನಿಮ್ಮ ಫ್ಯಾಮಿಲಿ ಇರುತ್ತೆ, ಮತ್ತು ಹಿಂದ್ಗಡೆ ಕೂತ್ಕೊಂಡಿರ್ತಕ್ಕಂಥ ಪ್ಯಾಸೆಂಜರ್ಗೂ ಕೂಡ ಸಮಸ್ಯೆ ಆಗುತ್ತೆ, ಅವ್ರು ನೆಮ್ಕೊಂಡು ಅವ್ರ ಫ್ಯಾಮಿಲಿ ಇರುತ್ತೆ. ಮುಂದೆ ಬರೋ ದಿನ ಅವ್ರಿಗೆಲ್ಲ ಒಂದು ಹೆಚ್ಚು ಕಮ್ಮಿ ಆದರೆ ಯಾರೂ ಆಗೋಲ್ಲ. ಬೈಕ್ ಈ ರ್ಯಾಪಿಡ್ ಅವ್ರು ಬಂದು ನಿಮಗೆ ಯಾವುದೇ ತರಹದ ಒಂದು ಹೆಲ್ಪ್ ಮಾಡಲ್ಲ, ಇದು ಲೀಗಲ್ ಅಲ್ಲ ಅನ್ಲೀಗಲ್ಲು ಅಂತೆಲ್ಲ ಸುಮಾರು ನಾನು ಹೇಳಿದ್ದೀನಿ. ಹಾಗಾಗಿ ಇದನ್ನು ಬಂದ್ ಮಾಡಿದ್ದು ತುಂಬ ನಮ್ಮ ಚಾಲಕರಿಗೆಲ್ಲ, ನಮ್ಮ ಆಟೋ ಚಾಲಕರಿಗೆ ಮತ್ತು ಕ್ಯಾಬ್ ಚಾಲಕರಿಗೆ ಎಲ್ಲ ಒಂದು ಸಂತೋಷ ತರುವಂಥ ವಿಚಾರ. ಇನ್ನೊಂದು ಗೌರ್ಮೆಂಟು ನಿಯಮಗಳು ರೂಪಿಸಬೇಕು ಅಂತ ಹೈಕೋರ್ಟ್ ಮೊದಲೇ ಆದೇಶ ಕೊಟ್ಟಿತ್ತು. ಹೌದು. ಬಟ್ ಯಾವುದೇ ಅದರ ಬಗ್ಗೆ ಆಸಕ್ತಿ ತೋರ್ಸಂಗಿಲ್ಲ ಗೌರ್ಮೆಂಟು. 24ಕ್ಕೆ ಹೈಕೋರ್ಟ್ ಸಂಪೂರ್ಣ ಒಂದು ತೀರ್ಪು ಕೊಡ್ತೀನಿ ಅಂತ ಹೇಳಿದೆ. ಹೌದು. ಬೈ ಚಾನ್ಸ್ ಪರವಾಗಿ ಅಥವಾ ವಿರೋಧವಾಗಿ ಬಂದರೆ ನಿಮ್ಮ ಮುಂದಿನ ನಡೆ ಏನು ಸರ್? ನಾವು ವಿರೋಧವಾಗಿ ಬಂದರೆ ನಾವು ಖಂಡಿತವಾಗ್ಲೂ ಅದನ್ನು ನಾವು ನಮ್ಮ ಒಂದು ಏನು ಮುಂದೆ ನಾವು ಒಂದು ಹೋರಾಟವನ್ನು ಮಾಡಬೇಕು ಅಂತಿದ್ವಿ, ಖಂಡಿತವಾಗೂ ಅದನ್ನು ನಾವು ಹೋರಾಟ ಮಾಡ್ತೀವಿ, ಅದನ್ನು ಇದು ಮಾಡ್ತೀವಿ, ಅದನ್ನು ಖಂಡನೆ ಮಾಡ್ತೀವಿ ಸರ್. ಬೈಕ್ ಟ್ಯಾಕ್ಸಿ ಬಂದರೆ ನಿಮಗೆ ಯಾವ ಥರ ತೊಂದರೆ ಆಗುತ್ತೆ ಸರ್? ಸರ್, ಬೈಕ್ ಟ್ಯಾಕ್ಸಿ ಬಂದರೆ ನಮಗೆ ತೊಂದರೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವರಿಗೆ ಜಾಸ್ತಿ ತೊಂದರೆ ಸರ್. ನಮಗೂ ಕೂಡ ಅವರು ಏನು ರೈಡ್ಗಳನ್ನ ನಮ್ಮ ಓಡಿಸೋವಂಥದ್ದು ನಮ್ಮ ಆಟೋ ಚಾಲಕರಿಗೆಲ್ಲ ತುಂಬ ಇದು ಏನಪ್ಪ ಅಂದರೆ ಈ ಬೈಕ್ ಟ್ಯಾಕ್ಸಿಯಿಂದ ನಮಗೆ ಒಂದು ಲೋಕಲ್ ಬುಕ್ಕಿಂಗ್ ಆಗಿರ್ಬೋದು, ಮತ್ತು ಒಂದು ಯಾವುದೇ ಒಂದು ತೊಂದರೆ ನಮಗೆ ತುಂಬ ತೊಂದರೆ ಇದೆ ಸರ್. ಒಟ್ಟಿಗೆ ನಮ್ಮ ಆಟೋ ಒಂದು ಚಾಲಕರಿಗೆ ತುಂಬ ತೊಂದರೆ ಸರ್ ಬೈಕ್ ಟ್ಯಾಕ್ಸಿಯಿಂದ. ಎಲ್ಲ ಕಸ್ಟಮರ್ಗಳು ಲೋಕಲ್ ಯಾವಾಗಿರ್ಬೋದು ಮತ್ತೊಂದು ಆಗಿರ್ಬೋದು ನಮ್ಗೆ ಯಾರಿಗೂ ಬರೋಲ್ಲ, ಎಲ್ಲ ಬೈಕ್ ಟ್ಯಾಕ್ಸಿಲೇ ಓಡಾಡೋವಂಥ ಒಂದು ಇದನ್ನು ಇವಾಗ ರೂಪಿಸ್ಕೊಂಡಿದ್ರು. ಹಾಗಾಗಿ ತುಂಬ ತೊಂದರೆ ಸರ್ ನಮಗೆ. ನಮ್ಮ ಕಸ್ಟಮರ್ಗಳು ಏನು ಹೇಳ್ತಾರೆ ಅಂದರೆ, ಈ ಬೆಂಗಳೂರು ಟ್ರಾಫಿಕಲ್ಲಿ ನಾವು ಆಟೋದಲ್ಲಿ ಹೋದರೆ ಲೇಟ್ ಆಗುತ್ತೆ, ನಮಗೆ ಆಗ ಆ ರೀತಿ ನೋಡಿದರೆ ನಮಗೆ ಬೈಕಲ್ಲಿ ಸ್ವಲ್ಪ ಬೇಗ ಹೋಗ್ಬೋದು, ಮತ್ತು ಇನ್ನು ಖರ್ಚು ಸ್ವಲ್ಪ ನೋಡಿದ್ರೆ ಸ್ವಲ್ಪ ಉಳಿಯುತ್ತೆ. ಹಾಗಾಗಿ ನಾವು ಇದನ್ನು ಬೈಕ್ ಟ್ಯಾಕ್ಸಿ ನಮಗೆ ಬೇಕು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಸರ್, ಇದ್ರ ಬಗ್ಗೆ ನಾವೇನು ಹೇಳ್ತೀವಿ ಅಂದರೆ, ಅವರು ಬೇಗ ಹೋಗ್ಬೋದು ಅಂತ ಅವರು ಭಾಳ ಇದಾಗಿ ಹೇಳ್ತಾರೆ. ಅದು ಬೇಗ ಅವರು ಡ್ಯೂಟಿಗೆ ಹೋಗಲ್ಲ, ಮೇಲ್ಗಡೆಗೆ ಹೋಗ್ಬೇಕಾಗತ್ತೆ. ಯಾಕಪ್ಪ ಅಂದರೆ ಅದಕ್ಕೆ ಸೇಫ್ಟಿ ಇಲ್ಲ. ಅಚಾತುರ್ಯವಾಗಿ ಬಿದ್ದು ಸಾವನ್ನಪ್ಪೋದಕ್ಕಿಂತ ನಾವು ಯಾವತ್ತೂ ನಿಧಾನವೇ ಯಾವತ್ತೂ ನಮಗೆ ಪ್ರಧಾನ. 10 ನಿಮಿಷ ಬೇಗ ಹೋಗಿ ನಮ್ಗೆ ಆಗೋವಂಥದ್ದು ಏನಿಲ್ಲ. ತಡಾರ್ಕೆ ಒಂದು ಆಟೋ ಆಗಿರ್ಬೋದು, ಒಂದು ಕ್ಯಾಬ್ ಆಗಿರ್ಬೋದು ಬುಕ್ ಮಾಡ್ಕೊಂಡು ಸೇಫ್ಟಿ ಮುಖ್ಯ ಇವತ್ತು ಸರ್. ನಮ್ಮ ಫ್ಯಾಮಿಲಿಗೆ ನಾವು ಸೇಫ್ಟಿ ಮಾಡ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ತೊಂದರೆ ಅಲ್ವಾ ಸರ್. ಹಾಗಾಗಿ ಅದು ಬೇಗ ಅನ್ನೋದು ತುಂಬ ಕಷ್ಟ. ಹಾಗಾಗಿ ಅದು ತುಂಬ ತಪ್ಪು ಸರ್ ಅವರು ಹೇಳೋದು. ಈಗ ಅಕಸ್ಮಾತ್ ಬೈಕ್ ಟ್ಯಾಕ್ಸಿ ಬಂತು ಅಂದ್ಕೊಳ್ಳಿ, ಏನೇನೆಲ್ಲ ನಿಯಮಗಳು ಇರಬೇಕು ಅವ್ರಿಗೆ ಅಂತ ಸರ್? ಬೈಕ್ ಟ್ಯಾಕ್ಸಿ ಏನು ನಿಯಮಗಳಿರಬೇಕು ಅಂದರೆ, ಏನು ನಮ್ಮ ಆಟೋ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಅದು ಏನೇನು ರೂಲ್ಸ್ ಇದೆ ಆ ರೂಲ್ಸ್ ರೆಗ್ಯುಲೇಷನ್ ಅದಕ್ಕೂ ಕೂಡ ಬರಬೇಕು ಸರ್. ಆದರೂ ಕೂಡ ಬಂದರೂ ಕೂಡ ಅದು ಸೇಫ್ಟಿ ಅಲ್ಲ ಸರ್, ಸೇಫ್ಟಿ ಇಲ್ಲ. ಓಕೆ, ಈಗ ಇಂಡಿಯಾದಲ್ಲಿ ಒಂದು 5ರಿಂದ 6 ಸ್ಟೇಟ್ಗಳಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಹೌದು ಸರ್. ಬಟ್ ಎಲ್ಲ ನೋಡೇ ಕೊಟ್ಟಿರ್ತಾರಲ್ಲ ಸರ್ ಪರ್ಮಿಷನು? ಸರ್, ಪರ್ಮಿಷನ್ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಆಗೋವಂಥ ಒಂದು ಘಟನೆಗಳು ಅದನ್ನು ಕೂಡ ಅವ್ರು ನೋಡ್ತಾ ಇರ್ತಾರಲ್ವ ಸರ್. ಎಷ್ಟು ಅದರಿಂದ ಆಗೋವಂಥ ಯಾವುದು ಒಳ್ಳೆಯದಂತೂ ಆಗಲ್ಲ, ಅದರಿಂದ ಎಲ್ಲ ಕೆಟ್ಟದ್ದೇ ಆಗ್ತಾ ಇರೋದು. ರೋಡಲ್ಲಿ ಒಂದು ಸ್ವಲ್ಪ ಮಳೆ ಅಂತರೂ ಕೂಡ ಸ್ಕಿಡ್ ಆಗುವಂಥದ್ದು ಬೈಕು ತುಂಬ ಚಾನ್ಸಸ್ ಜಾಸ್ತಿ ಇದೆ. ಈಗ ಆಕಸ್ಮಿಕವಾಗಿ ರೋಡಲ್ಲಿ ಹೋಗ್ತಿದ್ರೆ ಸ್ವಲ್ಪ ಬ್ರೇಕ್ ಇಡೋದು ಸಾಕು ಸ್ಕಿಡ್ ಆಗುತ್ತಾರೆ. ಸ್ಕಿಡ್ ಆದಂಥ ಸಂದರ್ಭದಲ್ಲಿ ವೇಗವಾಗಿ ಬರ್ತಕ್ಕಂಥ ಪಕ್ಕದಲ್ಲಿ ಬರತಕ್ಕಂಥ ಒಂದು ಗಾಡಿ ಸಡನ್ನಾಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಕಸ್ಮಿಕವಾಗಿ ಸಾವಪ್ಪೋದು, ಇಬ್ಬರು ಡ್ರೈವರು ಸಾವಪ್ಪಬೇಕು, ಕಸ್ಟಮರು ಸಾವಪ್ಪಬೇಕು. ಅದು ತುಂಬ ಕೆಟ್ಟದ್ದು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಸರ್. ಸರ್, ಮುಂದಿನ ನಡೆ ಏನಂದರೆ, ಇವಾಗ ಬೈಕ್ ಟ್ಯಾಕ್ಸಿ ಯಾಕೆ ಸ್ಟಾಪ್ ಮಾಡಬೇಕಂದ್ರೆ, ನಮ್ಮ ಚಾಲಕರಿಗೆ ಬೈಕ್ ಟ್ಯಾಕ್ಸಿಯಿಂದ ತುಂಬ ಹೊಡೆತ ಬೀಳ್ತದೆ. ನಾವು ದುಡಿಮೆನೂ ಮಾಡೋಕ್ಕಾಗ್ತಿಲ್ಲ. ನಾವು ಡೈಲಿ 500 ರೂಪಾಯಿ ಮಾಡಿದ್ರೂ ಹೆಚ್ಚಾಗ್ಬಿಟ್ಟಿದೆ. ಇವಾಗ ಬೈಕ್ ಟ್ಯಾಕ್ಸಿ ಅನ್ಲೀಗಲು. ಇವಾಗ ಕಾನೂನು ಅಡಿಲಿಲ್ಲ ಬೈಕ್ ಟ್ಯಾಕ್ಸಿ. ಅದರಿಂದ ಅವ್ರು ಬಂದು ಈ ರೋಡಲ್ಲಿ ಬಂದು, ಇವಾಗ ನಾವು ಇನ್ಸೂರೆನ್ಸೇ ಆಗಲಿ, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡ್ತಾರೆ. ಅವ್ರೇನು ಮಾಡ್ತಿದ್ದಾರೆ, ಇವಾಗ 2 ವೀಲರ್ ಏನಕ್ಕೆ ಬರೀ ಅವ್ರಿಗೆ ಓನ್ ಯೂಸ್ಗೆ ಮಾತ್ರ. ಹೆಂಗೆ ಬೈಕ್ ಟ್ಯಾಕ್ಸಿ ಅಂತ ಯಾವ ಥರ ಮಾಡ್ತಿದ್ದಾರೆ? ಇದರಲ್ಲೇನು ಲೀಗಲ್ ಇದೆಯಾ ಇದು? ಚಾಲಕರಿಗೆ ಹೊಡೆತ ತುಂಬ ಬೀಳ್ತದೆ. ನಾವು ಎಲ್ಲೇ ಒಂದು ಮಕ್ಕಳನ್ನ ಒಂದು ಡೊನೇಷನ್ಗಂತ ಹೋದ್ರೂ ಒಂದು 50,000 ರೂಪಾಯಿ ಇಲ್ದೇ ನಾವು ಒಂದು ಮಕ್ಕಳನ್ನ ಪ್ರೈವೇಟ್ ಸ್ಕೂಲಲ್ಲಿ ಸೇರ್ಸೋಕ್ಕಾಗಲ್ಲ. ಅಂಥದ್ರಲ್ಲಿ ನಾವು ಡೈಲಿ 500 ರೂಪಾಯಿ ಮಾಡಿದ್ರೆ ನಮ್ಮ ಜೀವನಕ್ಕೆ ನಾವು ಏನು ಮಾಡೋದು ಸರ್?
ಲೀಗಲ್ ಆಗಿದ್ದರೆ ನಮಗೇನು ತೊಂದರೆ ಇಲ್ಲ, ಲೀಗಲ್ಲಾಗೇ ಇಲ್ಲ, ಕಾನೂನು ಅಡಿಯಲ್ಲಿ ಇಲ್ದಿರೋದನ್ನ ಹೆಂಗೆ ಇವರು ಓಡಿಸ್ತಾರೆ ಅಂತ ನಾನು ಹೇಳೋದು. ಸರ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀರಿ, ಯಾಕಂದರೆ ಚಾಲಕರು ಬೀದಿಗೆ ಬೀಳ್ತಿದ್ದಾರೆ. ಇವಾಗ ಈ ಬೈಕ್ ಟ್ಯಾಕ್ಸಿಯಿಂದ ಇಡೀ ಚಾಲಕರ ವೃತ್ತಿಯಿಂದನೇ ಇದನ್ನ ಬಿಟ್ಟು ಯಾವ್ದಾರ ಬೇರೆ ಕೆಲಸ ಮಾಡಬೇಕನ್ನೋ ಥರ ಆಗ್ಬಿಟ್ಟಿದೆ. ಯಾಕೆಂದರೆ ಎಲ್ಲ ಕಡೆನೂ ಇನ್ನೊಂದು ಏನು ಗೊತ್ತಾ, ನಾವು ಆಟೋ ಚಾಲಕರು ಫುಲ್ ಟೈಮ್ ಜಾಬ್ ಮಾಡ್ತಾಯಿದ್ದು, ಫುಲ್ ಟೈಮ್ ಕೆಲಸ ಮಾಡ್ತಾಯಿದ್ದೀರಿ. ಆದರೆ ಈ ಬೈಕ್ ಟ್ಯಾಕ್ಸಿಯವರು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದಾರೆ. ಅಂದರೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಎಲ್ಲಾರು ಹೋಗೋ ಟೈಮ್ಗೆ 100-200 ಸಂಪಾದನೆ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದಾರೆ. ನಾವು ಫುಲ್ ಡೇ ಕೆಲಸ ಮಾಡೋರು ನಾವೇನು ಮಾಡಬೇಕು, ಮಣ್ಣು ತಿನ್ನಬೇಕಾ? ಆ ಕಾನೂನು ಅಡಿಯಲ್ಲಿ ಇಲ್ದಿರೋದನ್ನ ತಂದು ಇಲ್ಲಿ ಮಾಡ್ತಾಯಿದ್ದಾರಲ್ಲ, ಇದು ಸರಿನಾ? ಇದು ನಾವೇನೋ ಒಂದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿಲ್ಲ ಅಂದರೆ, ಒಂದು ಇನ್ಸೂರೆನ್ಸ್ ಇಲ್ಲ ಅಂದರೆ ನಮ್ಮ ಹಿಡಿದ್ಬಿಟ್ಟು ಫೈನ್ ಹಾಕ್ತಾರೆ. ಆದರೆ ಇವರು ಕಾನೂನು ಅಡಿಲೇ ಇಲ್ಲ. ಇವರು ಹೆಂಗೆ ಬಿಟ್ಟಿದ್ದಾರೆ? ನಾವು ಯಾವ ಥರ ಜೀವನ ಮಾಡೋದು ಹೇಳಿ? ಓಕೆ, ಏನೋ ಕಂಪ್ನಿ ಏನಾದರೂ ಬಂದ್ ಮಾಡಲ್ಲ, ಬೈ ಚಾನ್ಸ್ ಅಪ್ಲಿಕೇಶನ್ ಆಗೇ ಇದ್ದು, ಈಗ ರೈಡರ್ಗಳು ಅಮಾಯಕರು ಪಾಪ, ಅವ್ರಿಗೇನು ಗೊತ್ತಿರಲ್ಲ, ಬೈ ಚಾನ್ಸ್ ಅವ್ರೇನೋ ರೋಡಲ್ಲಿ ಓಡಿಸ್ತಿರ್ತಾರೆ, ಏನಾದ್ರು ತೊಂದರೆ ಆದರೆ ಯಾರು ಸರ್ ಅದೆಲ್ಲ ಕೇಳಿ? ಸರ್ ಇವಾಗ ಈ ಕೋರ್ಟಿಂದನೇ ಆದೇಶ ಆಗಿದೆ. ಇವಾಗ ಎಲ್ಲ ಕಡೆ ಎಲ್ಲ ಚಾನಲಲ್ಲೂ ಬರ್ತಾಯಿದೆ, ಎಲ್ಲ ಕಡೆನೂ ಗೊತ್ತಿದೆ. ಎಲ್ಲರಿಗೂ ಮಾಹಿತಿ ಇಲ್ದೇ ಯಾವುದೇ ಥರ ಮಾಡ್ತಾಯಿಲ್ಲ. ಇಲ್ಲಿ ಪ್ರತಿಯೊಬ್ಬರೂ ಮೊಬೈಲ್ ನೋಡ್ದೇ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ದೊಡ್ಡ ಮಟ್ಟದಲ್ಲಿದೆ, ಎಲ್ಲ ನೋಡಿನೇ ಮಾಡ್ತಾಯಿರೋದು. ಇವಾಗ ಕೆಲವರು ಮಾಹಿತಿ ಇಲ್ದಿರೋರು ಇವಾಗ ಎಲ್ಲ ಕಡೆನೂ ನ್ಯೂಸ್ ಬಂದಿದೆ, ತಿಳ್ಕೊಂಡು ಇದು ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ ಇದನ್ನೇನೋ ಅವ್ರೇನೋ ನಿಲ್ಲಿಸಿಲ್ಲ ಅಂದರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀರಿ. ಯಾಕಂದರೆ ಆಟೋ ಚಾಲಕ ವೃತ್ತಿನೇ ಬಿಡೋ ಪರಿಸ್ಥಿತಿಗೆ ಬಂದಿದೆ. ಯಾಕಂದರೆ ಅವ್ರು ಲೀಗಲ್ಲಾಗಿಲ್ಲ, ನಾವು 500 ರೂಪಾಯಿ ಮೇಲೆ ಸಂಪಾದನೆ ಮಾಡೋಕ್ಕಾಯ್ತಲ್ಲ. ಅವರು ಲೀಗಲಾಗಿ ಬರಲಿ, ಕಾನೂನು ಅಡಿಲಿ ಬರಲಿ, ಬೇಕಾದ್ರೆ ಆಮೇಲೆ ಮುಂದಕ್ಕೆ ಬೇಕಾದ್ರೆ ಇದು ಮಾಡೋಣ. ಕಾನೂನು ಅಡಿಲಿಲ್ದೇ ವರ್ಷಾನುಗಟ್ಲೆಯಿಂದ ಇಲ್ಲಿವರೆಗೆ ಓಡಿಸ್ತಾ ಇದ್ದಾರಲ್ಲ, ಈ ಸರ್ಕಾರಗಳು ಏನು ಮಾಡ್ತಿದೆ ಹೇಳಿ? ಖಂಡಿತ ಸರ್, ಇವಾಗ ಸೋಮವಾರದಿಂದ ಅಕಸ್ಮಾತು ಈಗ ಇದಕ್ಕೆ ಕೋರ್ಟ್ ಆದೇಶ ಮೀರಿ ಅವರೇನೋ ಮಾಡಿದ್ರೆ ಖಂಡಿತ ನಾವು ತಡೆದು ನಾವು ಕಾನೂನು ಅಡಿಲಿ ಏನು ಮಾಡಬೇಕು ಅದನ್ನ ಮಾಡೋಂಥ ಕೆಲಸ ಮಾಡ್ತೀರಿ. ಆದರೆ ಇನ್ನೊಂದು, ನಾವು ಯಾರಿಗೂ ಹೊಡೆಯೋದಿಲ್ಲ, ಯಾರಿಗೂ ಇದು ಮಾಡೋದಿಲ್ಲ, ಎಲ್ಲರೂ ನಮ್ಮ ಥರ ಅವರು. ಆದರೆ ನಾನು ಹೇಳೋದು ಹೆಂಗೆ ಗೊತ್ತಾ, ನೀವು ಕಾನೂನು ಅಡಿಲಿದ್ದರೆ ನೀವು ಮಾಡಿ, ನಿಮ್ಮ ಹತ್ರ ಏನೂ ಇಲ್ದೇ ಅನ್ಲೀಗಲಾಗಿ ನೀವು ಬಂದು ಹೆಂಗೆ ಮಾಡ್ತಿದ್ದೀರ ನೀವು? ನಮ್ಮ ಹೊಟ್ಟೆ ಮೇಲೆ ನಾವೇನು ತಣ್ಣೀರು ಬಟ್ಟೆ ಹಾಕೋಬೇಕಾ? 500 ರೂಪಾಯಿ ಮೇಲೆ ಸಂಪಾದನೆ ಮಾಡೋಕ್ಕಾಯ್ತಿಲ್ಲ. ಫುಲ್ ಟೈಮ್ ಜಾಬ್ ಮಾಡ್ತಾಯಿದ್ದೀರಿ ನೀವು, 2 ವೀಲರ್ ಅವರು. ನೀವೆಲ್ಲ ಬೇರೆ ಕಡೆ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ಬಂದು ಡ್ಯೂಟಿ ಮಾಡ್ತಾಯಿದ್ದೀರ. ಬೇರೆ ಕಡೆ ಒಂದು 20,000 ಸಂಬಳ ಬರುತ್ತೆ, ಇಲ್ಲಿ ಒಂದು 500 ರೂಪಾಯಿ ಒಂದು 200-300 ಸಂಪಾದನೆ ಮಾಡ್ಕೊ ಹೋಗ್ತಾಯಿದ್ದೀರಾ. ನಾವೇನು ಮಾಡೋದು ಹಂಗಾರೆ? ನಾವು ಏನು ರೋಡಿಗೆ ಬರ್ಬೇಕಂಗಾರೆ? ಓಕೆ ಸರ್, ಫೈನಲಾಗಿ ಏನು ಹೇಳ್ತೀರಾ ಸರ್? ಸರ್ ಇದು ನೋಡಿ, ಇವಾಗ ನಮಗೆ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ತೀನಿ ಅಂತ ಆದೇಶ ಕೊಟ್ಟಿದೆ. ಖಂಡಿತ ಈ ತೀರ್ಪು ಮೇಲೆ ನಮಗೆ ನಂಬಿಕೆ ಇದೆ, ಖಂಡಿತ ನಿಲ್ಲಿಸುತ್ತೆ. ಆದರೆ ನಿಲ್ಲಿಸಿಲ್ಲ ಅಂದರೆ ಇದೇ ಥರ ಇವರೇನ ಮಾಡಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಂತೂ ಸತ್ಯ ಸರ್. ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ನಾವು ಇಡೀ ನಮ್ಮ ಫ್ಯಾಮಿಲಿ ರೋಡಿಗೆ ಬರ್ತಾಯಿದೆ, ನಾವು ಅದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಸರ್. ನಮಗೆ ತುಂಬ ಅಂದರೆ ತುಂಬ ಖುಷಿ ತಂದಿದೆ. ಯಾಕೆ ಅಂದರೆ ನಾವು ಹೆಚ್ಚು ಕಮ್ಮಿ ಒಂದು 35 ವರ್ಷದಿಂದ ಗಾಡಿ ಓಡಿಸ್ತಾ ಇರೋದು. ಈಗ ಮತ್ತು ಇನ್ನೊಂದೇನಪ್ಪ ಅಂದರೆ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಿದ್ದರಿಂದ ಅನಾಹುತಗಳು ಜಾಸ್ತಿ ಅನ್ನೋದಕ್ಕಿಂತ ಏನಪ್ಪ ಅಂದರೆ ತುಂಬ ಈಗ ಹೊರ ರಾಜ್ಯದವರು ಯಾರ್ಯಾರು ಏನು ಅಂತ ಗೊತ್ತಿರಲ್ಲ. ಬೇರೆ ಒಂದು ಅಗ್ರಿಕಲ್ಚರ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಕೊಂಬರೋರೆಲ್ಲ ಪಾರ್ಟ್ ಟೈಮ್ ಜಾಬ್ ಅಂತ ಮಾಡಿಕೊಂಡು ಇದು ಮಾಡ್ತಾರೆ. ಮತ್ತು ಏನೇ ಒಂದು ಆಕ್ಸಿಡೆಂಟ್ ಆದಾಗ ಅವ್ರಿಗೆ ಸಮಸ್ಯೆಗಳು ತುಂಬ ಆಗ್ತವೆ. ಯಾಕೆಂದರೆ ಕೆಲವ್ರಿಗೆ ಗೊತ್ತಿಲ್ಲ, ಗಾಡಿ ಓಡಿಸೋರಿಗೆ ಏನು ಗೊತ್ತಿಲ್ಲ ಅಂತಂದರೆ, ಬಾಡಿಗೆ ಓಡಿಸ್ಕೊಂಡು ಅಕಸ್ಮಾತ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದರಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಆಗೋಲ್ಲ. ಅದನ್ನು ಮುಚ್ಚಿ ಮಾಡಿ ಇದನ್ನು ಬಾಡಿಗೆ ಹೊಡಿತಾಯಿದ್ರು. ತುಂಬ ಪ್ರಾಬ್ಲಮ್ಗಳಿದೆ. ಆದರೆ ಈ ರ್ಯಾಪಿಡೋ ಕ್ಯಾಪ್ಟನ್ ಅಂದ್ಬಿಟ್ಟು ಏನು ರ್ಯಾಪಿಡೋ ಕಂಪ್ನಿಯವ್ರು ಇದು ಮಾಡಿದ್ದಾರೆ, ಅದು ಡ್ರೈವರ್ಗಳಿಗೆ ಏನು 2 ವೀಲರ್ ಓಡಿಸ್ತಾಯಿರಲ್ಲ ಅವ್ರಿಗೆ ಮಾಹಿತಿ ಸರಿಯಾಗಿ ಕೊಟ್ಟಿಲ್ಲ. ಮಾಹಿತಿ ಕೊಡ್ದಲ್ಲೇ ಸುಮ್ಮನೆ ಅವರು ಇಂಪ್ರೂವ್ಮೆಂಟ್ ಆಗೋದಕ್ಕೋಸ್ಕರ, ಅವ್ರ ಸಂಪಾದನೆಗೋಸ್ಕರ ಡ್ರೈವರ್ಗಳನ್ನ ಎತ್ಕಟ್ಟಿ ಅವ್ರ ಜೀವನ ಹಾಳು ಮಾಡ್ತಾಯಿದ್ರು. ಆದರೆ ಅದೇ ಥರನೇ ಇವರು ಆಲೋಚನೆ ಮಾಡ್ತಿರಲಿಲ್ಲ. ಏನಾಗ್ತದೆ ಅಂದರೆ ಇವತ್ತು ಹೊಟ್ಟೆ ತುಂಬಿದ್ರೆ ಸಾಕು, ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರಲಿಲ್ಲ ಯಾರು ಈ ಬೈಕ್ ಟ್ಯಾಕ್ಸಿ ಓಡ್ತಾ ಇರಲ್ಲ. ಪಾಪ ಅವ್ರದ್ದು ತಪ್ಪು ಅಂತ ನಾವು ಹೇಳಲ್ಲ, ಅವ್ರದ್ದು ಜೀವನ ನಡಿಬೇಕಲ್ಲ, ಹಂಗಾಗಿ ಅವರು ಓಡಿಸ್ತಾಯಿದ್ರು. ಆದರೆ ಇದು ತುಂಬ ಪ್ರಾಬ್ಲಮ್ಮು. ಬೈಕ್ ಟ್ಯಾಕ್ಸಿ ಓಡಿಸೋದ್ರಿಂದ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಆಕ್ಸಿಡೆಂಟ್ ಆದಾಗ ಹೆಚ್ಚು ಕಮ್ಮಿ ಆದರೆ ಹಿಂದೆ ಕುಂತಿದ್ದ ಬ್ಯಾಕ್ ಸೈಡ್ ಕುಂತ್ಕೊಂಡವ್ರಿಗೆ ಏನಾನ ಹೆಚ್ಚು ಕಮ್ಮಿ ಆದಾಗ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಇವ್ರಿಗೆ, ಯಾರು ಗಾಡಿ ಓಡಿಸೋರಿಗೆ. ಅದು ಎಷ್ಟೋ ಡ್ರೈವರ್ಗಳಿಗೆ ಗೊತ್ತಿಲ್ಲ. ಇವಾಗ ಸೋಮವಾರದಿಂದ ಗಾಡಿ ಓಡಿಸಂಗಿಲ್ಲ, ಬೈಕ್ ಟ್ಯಾಕ್ಸಿ ಓಡಿಸಂಗಿಲ್ಲ ಅಂತ ಕಾನೂನು ತಂದಿದೆ. ತುಂಬ ಖುಷಿ ವಿಚಾರ. ಕೋರ್ಟ್ ಇನ್ನೊಂದು ಹೇಳಿದೆ, ಗೌರ್ಮೆಂಟ್ಗೆ ಆಲ್ರೆಡಿ ರೂಪುರೇಷೆಗಳು ಮಾಡೋಕ್ಕೆ ಅವಕಾಶ ಕೊಟ್ಟಿತ್ತು, ಹೌದು, ಅದ್ರ ಬಗ್ಗೆ ಆಸಕ್ತಿ ತೋರಿಸಿಲ್ಲ. ಓಕೆ, 24ರಲ್ಲಿ ಫೈನಲ್ ಜಡ್ಜ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಅಕಸ್ಮಾತ್ ಎಲ್ಲರೂ ಪರವಾಗಿ ಬಂದರೆ ನಿಮ್ಮದು ಹೇಗಿರುತ್ತೆ, ಅಥವಾ ವಿರೋಧವಾಗಿ ಬಂದರೆ ನಿಮ್ಮದು ಹೇಗಿರುತ್ತೆ? ಸರ್, ಪರವಾಗಿ ಬಂದರೆ ಅದರದ್ದೇ ಆದ ಒಂದು ಕಾನೂನು ರೂಪಿಸ್ಬೇಕು. ಕಾನೂನು ಏನಪ್ಪ ಅಂದರೆ, ಈಗ ನಮಗೆ ಆಟೋ ಓಡಿಸ್ತಿದ್ವಿ, ಈಗ ನಮಗೇನು ಮಾಡ್ತಾರೆ, ವರ್ಷ ಪಾಸಿಂಗು, ಇನ್ಸೂರೆನ್ಸು, ಮೀಟ್ರ್ ಪಾಸಿಂಗು ಎಲ್ಲ ಥರ ನಮಗೆ ಯಾವ ಥರ ಆಯಿತಾ
ಅದೇ ಥರ ಅವ್ರಿಗೂ ಗೈಡ್ಲೈನ್ ಒಂದು ಇದು ಡೆಡ್ಲೈನ್ ಅನ್ನೋದು ಅವರು ಕಾನೂನಲ್ಲಿ ಇದು ಮಾಡಬೇಕು, ಜಾರಿ ಮಾಡಬೇಕು. ಆ ಥರ ಮಾಡಿದಾಗ ಆ ಥರ ಬಂದು ತಂದಾಗಬೇಕಾದ್ರೆ ಇವರು ಏನು ಇದು ನಿರುದ್ಯೋಗಿಗಳೇನಿದ್ದಾರೆ ಅವ್ರಿಗೆ ಅನುಕೂಲ ಆಗಲಿ. ನಮ್ಗೆ ಅದ್ರ ಬಗ್ಗೆ ಎರಡು ಮಾತಿಲ್ಲ, ಯಾಕೆಂದರೆ ಅವರು ನಮ್ಮ ಥರ ಮನುಷ್ಯನೇ. ಹೌದು ಹೌದು, ಎಲ್ಲ ಬೋರ್ಡ್ ಬರಬೇಕು. ಅವ್ರಿಗೂ ಕಾನೂನಲ್ಲಿ ಒಂದು ನಿಯಮಗಳು ಬರಬೇಕು. ಡ್ರೆಸ್ಸು ಮತ್ತು ಅವ್ರದ್ದು ಯಾವುದೋ ಒಂದು ಕೆಲವು ಏನು ನಮ್ಮ ಆಟೋದವ್ರಿಗೆ ಬ್ಲ್ಯಾಕ್ ಎಲ್ಲೋ ಬೋರ್ಡ್ಗಿದೆ, ಅದೇ ಥರ ಟೂ ವೀಲರ್ಗೂ ಒಂದು ಇದನ್ನು ಮಾಡಬೇಕು, ನಿಯಮ ಜಾರಿ ಮಾಡಬೇಕು. ನಿಯಮ ಇರಬೇಕು. ಇದು ಬೈಕ್ ಟ್ಯಾಕ್ಸಿ, ಇದು ಟೂ ವೀಲರಲ್ಲಿ ಹೋಗ್ತಾವ್ರೆ ಅಂದಾಗ ಇದು ಬೈಕ್ ಟ್ಯಾಕ್ಸಿ, ಇದು ಮಾಮೂಲಿ ಪ್ರೈವೇಟು ಅವ್ರದ್ದೇ ಸ್ವಂತ ವೆಹಿಕಲು, ಇದು ಬಾಡಿಗೆ ಹೊಡಿತಾರ ವೆಹಿಕಲು, ಅದು ಗೊತ್ತಾಗಬೇಕು. ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ಸರ್ ಕಷ್ಟ ಇರೋನಿಗಿನ್ನ ಅಡ್ಡದಾರಿ ಇಳಿದು ಅಡ್ಡದಾರಿಗೆ ದಾರಿ ತಪ್ಪರೆ ತುಂಬ ಇದಕ್ಕೆ ದಾರಿ ಆಗ್ಬಿಟ್ಟಿದೆ. ಈ ಬೈಕ್ ಟ್ಯಾಕ್ಸಿ ಬಂದಮೇಲೆ ಎಷ್ಟೋ ಜನ ಪಾಪ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕಾಲೇಜಿಗೆ ಸೇರಿಸಿರ್ತಾರೆ, ನಮ್ಮ ಮಕ್ಕಳು ಓದಿ ವಿದ್ಯಾವಂತರಾಗಿ ಏನೋ ಸಮಾಜದಲ್ಲಿ ಒಂದು ಒಳ್ಳೆ ಇದಾಗಲಿ ಅಂತ. ಇಲ್ಲೇನಾಗುತ್ತೆ ಅಂದರೆ ಬೈಕ್ ಟ್ಯಾಕ್ಸಿ ಬಂದು ಬೆಳಗ್ಗೆ ಬಂದರೆ ಸಾಯಂಕಾಲದಷ್ಟೊತ್ತಿಗೆ ಒಂದು 500-1000 ಮಾಡ್ಕೊಂಡು ಹೋಗ್ತಾರೆ ಅಂತ ಬೇರೆಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ತೋರಿಸಿ ಏನಾಗುತ್ತೆ, ಅಡ್ಡದಾರಿ ಯಾವುದೇ ಒಂದು ಕೆಟ್ಟ ಚಟಗಳಿಗೆ ದಾರಿ ಆಗೋದು ಇವೆಲ್ಲ ನಡೀತಾ ಇದೆ. ಬೈಕ್ ಟ್ಯಾಕ್ಸಿ ಬಂದಿರೋದ್ರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಇನ್ನೊಂದು ಕಸ್ಟಮರ್ಸ್ಗಳು ತುಂಬ ಜನ ಹೇಳ್ತಾರೆ, ಈ ಬೆಂಗಳೂರು ಅಂತ ಟ್ರಾಫಿಕಲ್ಲಿ ನಮಗೆ ಆಟೋದಲ್ಲಿ ಹೋದ್ರೆ ಟೈಮ್ ಸೇವ್ ಮಾಡೋಕ್ಕಾಗಲ್ಲ, ಅಂದರೆ ಕರೆಕ್ಟಾಗಿ ರೀಚ್ ಆಗೋಕ್ಕಾಗಲ್ಲ, ಮತ್ತು ಇನ್ನೊಂದು ಸ್ವಲ್ಪ ಪ್ರೈಸು ಕಮ್ಮಿ ಆಗುತ್ತೆ, ಅದರಿಂದ ನಮ್ಗೆ ಸ್ವಲ್ಪ ಅನುಕೂಲ ಇದೆ, ಬೈಕ್ ಟ್ಯಾಕ್ಸಿ ಬೇಕು ಅನ್ನೋದು ಕೆಲವಿದ್ದಾರೆ ಸರ್. ಅದು ಹೋಗೋರ್ಗೆ ಅದು ಎಷ್ಟೋ ಜನ ಏನು ಮಾಡ್ತಾರೆ, ಇಲ್ಲಿ ನಿಮಗೆ ಎಷ್ಟು ಮಾಹಿತಿ ಗೊತ್ತಿಲ್ಲ. ಇಲ್ಲಿ ಹೆಂಗೆ ಅಂತೀರಾ, ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಮಾಡ್ತಾರೆ, ಅವ್ರದ್ದೇ ಅದು ಸೃಷ್ಟಿ ಮಾಡಿ ಅದು ಮಾಹಿತಿ ಕೊಡ್ತಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಅಂದರೆ, ನಾವೇ ಎಷ್ಟೋ ಸಲ ಚೆಕ್ ಮಾಡಿದ್ವಿ ಆ್ಯಪ್ನ. ನಮ್ಮ ಆಟೋ ಏನು ಪ್ರೈಸ್ ಬರುತ್ತೆ ಸೇಮ್ ಪ್ರೈಸೇ ಬೈಕ್ ಟ್ಯಾಕ್ಸಿಗೂ ಬರುತ್ತೆ, ಹೆಚ್ಚು ಕಮ್ಮಿ ಏನೂ ಇಲ್ಲ. ಟೈಮ್ ಸೇವ್ ಆಗುತ್ತೆ ಅಂತ ನೀವು ಆ ಕ್ಷಣಕ್ಕೆ ಟೈಮ್ ಸೇವ್ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ, ಆದರೆ ಅಷ್ಟೇ ಅವ್ರ ಜೀವಕ್ಕೆ ಅಪಾಯ ಐತೆ ಅನ್ನೋದನ್ನು ಮನದಟ್ಟು ಮಾಡ್ಕೋಬೇಕು. ಅನುಕೂಲ ಏನೈತೆ ಅನಾನುಕೂಲ ಅಷ್ಟೇ ಐತೆ. ಈಗ ಟೈಮ್ ಸೇವ್ ಆಗುತ್ತೆ ಅಂತ ಹೋದಾಗ ಅವ್ರ ಜೀವನ ಮುಂದೆ ಹೋದರೆ ಪರವಾಗಿಲ್ಲ, ಅವ್ರ ಜೀವನನೇ ಎಂಡಾಗೋಗುತ್ತಲ್ಲ. ಯಾಕೆ ಅಂತೀರಾ, ಈಗ ನೀವು ಅಬ್ಸರ್ವ್ ಮಾಡಿಲ್ಲ, ನೀವು ಎಷ್ಟೋ ಬೈಕ್ ಟ್ಯಾಕ್ಸಿಗಳಲ್ಲಿ ಫುಟ್ಪಾತ್ ಮೇಲೆ ಗಾಡಿ ಹತ್ತಿಸ್ಕೊಂಡು ಹೋಗ್ತಾರೆ, ತುಂಬ ಇನ್ಸಿಡೆಂಟ್ಗಳು ನಡೆದಿದೆ. ಅದು ಎಷ್ಟೋ ಜನ ನೋಡಿಲ್ಲ. ಈಗ ಅದೇ ಆಟೋದವರು ಫುಟ್ಪಾತ್ ಮೇಲೆ ಹೋಗ್ತಾರಾ? ಫುಟ್ಪಾತ್ ಮೇಲೆ ಹೋಗೋದು ನೋಡಿದ್ದೀರಾ? ಇಲ್ಲ. ಬೈಕ್ ಟ್ಯಾಕ್ಸಿಗಳು ಬನ್ನಿ, ಎಷ್ಟು ಬೇಕು ಫುಟ್ಪಾತ್ ಮೇಲೆ ಓಡಿಸ್ಕೊಂಡು ಹೋಗೋ ಗಾಡಿಗಳನ್ನ ತೋರಿಸ್ತೀವಿ, ರಾಂಗ್ ಸೈಡಲ್ಲಿ ಹೋಗೋದು ತೋರಿಸ್ತೀವಿ. ಅದು ಯಾರಾನ ಆಟೋದನ್ನು ಒಬ್ಬ ತಪ್ಪು ಮಾಡಿದ್ರೆ ಅದನ್ನು ದೊಡ್ಡ ಮಟ್ಟದಲ್ಲಿ ಹಾಕೊಂಡು ರುಬ್ಬಿ ಮಡಗ್ತಾರೆ.